ಶ್ರೀ ಸಾರರೂಪ ಗುರುಚರಿತ್ರೆ 28ನೇ ಅಧ್ಯಾಯ. ಶ್ರೀ ಗುರುಭ್ಯೋ ನಮಃ. ಸಿದ್ಧಮುನಿಯು ಗುರುಚರಿತ್ರೆಯನ್ನು ಮುಂದುವರಿಸುತ್ತಾ ನಾಮಧಾರಕ ಗುರುಮಹಿಮೆಯಿಂದ ಹಿಂದಿನ 7 ಜನ್ಮಗಳ ಜ್ಞಾನ ಹೊಂದಿದ್ದ ಆ ಪತಿತನು ಗುರುಗಳನ್ನು ಕುರಿತು, ಭಗವಾನ್, ಮೊದಲು ನಾನು ಬ್ರಾಹ್ಮಣ ಜಾತಿಯಲ್ಲಿದ್ದವನು ಈ ಹೀನವಾದ ಚಾಂಡಾಲ ಕುಲದಲ್ಲಿ ಜನಿಸಿದ್ದೇಕೆ ಎಂದು ಪ್ರಶ್ನೆ ಮಾಡಿದನು. ಅದಕ್ಕೆ ಗುರುಗಳು, ಜೀವಿಗಳಿಗೆ ಕರ್ಮಾನುಸಾರವಾಗಿ ಉಚ್ಚ ನೀಚ ಜನ್ಮಗಳನ್ನು ನೀಡುವುದು ವಿಧಿ ನಿಯಮವಾಗಿದೆ. ನೀನು ಬ್ರಾಹ್ಮಣನಾಗಿದ್ದಾಗ ತಂದೆ ತಾಯಿ ಗುರು ಹಿರಿಯರನ್ನು ಧಿಕ್ಕರಿಸಿ ನಡೆದಿದ್ದರಿಂದ ಅಧಃಪತನ ಹೊಂದುತ್ತಾ ಕೊನೆಗೆ ಈ ಚಾಂಡಾಲ ಜನ್ಮದಲ್ಲಿ ಜನಿಸಬೇಕಾಯಿತು. ಆತ್ಮಸ್ತುತಿ ಮಾಡಿಕೊಳ್ಳುವವನು ಹೃದಯ ರೋಗದಿಂದ ಪೀಡಿತನಾಗುವನು. ತಂದೆ ತಾಯಿಗಳನ್ನು ತ್ಯಜಿಸಿ ಹೆಂಡತಿಯೊಂದಿಗೆ ಬೇರೆ ಸಂಸಾರ ಹೂಡಿ ಬಾಳುವ ಸ್ವಾರ್ಥಿಯು ಬೇಡರ ಕುಲದಲ್ಲಿ ಜನಿಸುವನು. ಬ್ರಹ್ಮಹತ್ಯ ಮಾಡುವವನು ಕ್ಷಯರೋಗದಿಂದ ಬಳಲಬೇಕಾಗುವುದು. ಸರ್ಪಹಂತಕನು ಹಾವಾಗಿ ಹುಟ್ಟುವನು. ಪುಸ್ತಕ ಕದ್ದವನಿಗೆ ಕುರುಡುತನ ಬರುವುದು. ವಸ್ತ್ರಾದಿಗಳನ್ನು ಕದ್ದವನಿಗೆ ಶ್ವೇತಕುಷ್ಠ ಆವರಿಸುವುದು. ಹೀಗೆ ಪಾಪಕರ್ಮ ಮಾಡಿದವನಿಗೆ ನೀಚ ಜನ್ಮಗಳು, ಪುಣ್ಯಕರ್ಮ ಮಾಡಿದವನಿಗೆ ಉಚ್ಚ ಜನ್ಮಗಳು ದೊರೆಯುವುದು ವಿಧಿ ನಿಯಮವಾಗಿದೆ. ಈಗ ನಿನ್ನ ಪಾಪ ಪುಣ್ಯಾದಿ ಕರ್ಮಗಳಿಗೆ ಫಲವೇನಿರುತ್ತದೆ ಎಂಬುದರ ಸಂಪೂರ್ಣ ಜ್ಞಾನವಾಗಿದೆ. ಆದ್ದರಿಂದ ನೀನು 1 ತಿಂಗಳವರೆಗೆ ನಿತ್ಯ ಸಂಗಮದಲ್ಲಿ ಸ್ನಾನ ಮಾಡಿ ಔದುಂಬರಕ್ಕೆ ನಮಸ್ಕರಿಸು. ಅಂದರೆ ಆ ಪುಣ್ಯಫಲದಿಂದ ನಿನಗೆ ಮುಂದಿನ ಜನ್ಮದಲ್ಲಿ ಬ್ರಾಹ್ಮಣನಾಗಿ ಜನಿಸುವಿ ಎಂದು ಹೇಳಿದರು. ಆದರೆ ಆ ವ್ಯಕ್ತಿಯು ಈಗ ನಿಮ್ಮ ಕೃಪೆಯಿಂದ ಬ್ರಾಹ್ಮಣನಾಗಿರುವ ನಾನು ಮತ್ತೆ ಚಾಂಡಾಲ ಕುಲದಲ್ಲಿ ಸೇರಲಾರೆ. ದಯವಿಟ್ಟು ನನ್ನನ್ನು ಬ್ರಾಹ್ಮಣ ಕುಲದಲ್ಲಿಯೇ ಸೇರಿಸಿಕೊಳ್ಳುವ ಕೃಪೆ ಮಾಡಿರಿ ಎಂದು ಮೊಂಡತನ ಮಾಡತೊಡಗಿದರು. ಅಷ್ಟರಲ್ಲಿ ಪತಿತನು ವೇದ ಉಚ್ಚರಿಸುತ್ತಿರುವುದೆಂಬ ವಾರ್ತೆಯು ಆತನ ಮನೆಯವರೆಗೂ ತಲುಪಿತು. ಪತಿತನ ಹೆಂಡತಿಯು ತನ್ನ 4 ಮಕ್ಕಳೊಂದಿಗೆ ಕುತೂಹಲದಿಂದ ಮಠದ ಆವರಣಕ್ಕೆ ಬಂದಳು. ಗುರುಗಳಿಗೆ ದೂರದಿಂದ ನಮಸ್ಕರಿಸಿ ತನ್ನ ಗಂಡನನ್ನು ಸಮೀಪಿಸಲು ಹೋದಳು. ಆದರೆ ಪತಿತನು, ಹೇ ನನ್ನನ್ನು ಮುಟ್ಟಬೇಡ, ನಾನು ಬ್ರಾಹ್ಮಣನಿದ್ದೇನೆ ಎಂದು ಜಬರಿಸಿ ಅವಳನ್ನು ದೂರ ಸರಿಸಿದನು. ಪತಿತನ ಹೆಂಡತಿಯು ಅಳುತ್ತಾ, ಸ್ವಾಮಿ, ಈತನು ಹೀಗೆ ನಮ್ಮನ್ನು ನಡು ನೀರಿನಲ್ಲಿ ಬಿಟ್ಟರೆ ನಮ್ಮ ಗತಿಯೇನು? ದಯವಿಟ್ಟು ಈತನಿಗೆ ಬುದ್ಧಿ ಹೇಳಿ ನಮ್ಮೊಂದಿಗೆ ಕಳಿಸಿಕೊಡಿರಿ ಎಂದು ಗುರುಗಳಿಗೆ ಪ್ರಾರ್ಥಿಸಿಕೊಂಡಳು. ಆಗ ಗುರುಗಳು ಒಬ್ಬ ಜಿಪುಣನಾದ ಬ್ರಾಹ್ಮಣನಿಂದ ಒಂದು ಕೊಡ ನೀರು ತರಿಸಿ ಆ ಪತಿತನಿಗೆ ಸ್ನಾನ ಮಾಡಿಸಲು ತಿಳಿಸಿದರು. ಬ್ರಾಹ್ಮಣನು ಅದರಂತೆ ಮಾಡಿದಾಗ ಪತಿತನ ಮೈಗೆ ಅಂಟಿಕೊಂಡಿದ್ದ ಅಭಿಮಂತ್ರಿತ ಭಸ್ಮವೆಲ್ಲ ತೊಳೆದು ಹೋಯಿತು. ಅದರೊಂದಿಗೆ ಆತನಿಗೆ ಉಂಟಾಗಿದ್ದ ಜ್ಞಾನವು ಹೊರಟು ಹೋಯಿತು. ಆಗ ಪತಿತನು ಯಾವ ತಕರಾರನ್ನೂ ಮಾಡದೆ ತನ್ನ ಹೆಂಡತಿ ಮಕ್ಕಳನ್ನು ಕರೆದುಕೊಂಡು ಆನಂದದಿಂದ ಮನೆಗೆ ಹೋದನೆಂಬಲಿಗೆ ಸಾರರೂಪ ಶ್ರೀ ಗುರುಚರಿತ್ರೆಯ 28ನೇ ಅಧ್ಯಾಯವು ಮುಕ್ತಾಯವಾಯಿತು.